ಇದು ಉಡುಪಿಯಲ್ಲಿನ ವಾಸ್ತವ ಸ್ಥಿತಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಹಾಗಾಗಿ ರೆಡ್ ಅಲರ್ಟ್ ಇಲ್ಲೂ ಕೂಡ ಮುಂದುವರೆದಿದೆ. ಮಳೆಯ ಎಫೆಕ್ಟ್ ಏನೆಲ್ಲ ಅಂತ ನೋಡ್ತಾ ಹೋಗೋದಾದ್ರೆ, ಕಾರಿನ ಮೇಲೆ ಇಲ್ಲಿ ಮಾವಿನ ಮರ ಬಿದ್ದಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದಂಥವರು ಪಾರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಎಫೆಕ್ಟ್ ಮುಂದುವರೆದಿದೆ. ಕಾರಿನ ಮೇಲೆ ಬಿದ್ದ ಮಾವಿನ ಮರ, ಬೃಹದಾಕಾರದ ಮಾವಿನ ಮರ. ಕಾರ್ನಲ್ಲಿದ್ದಂತಹ ಚಾಲಕ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಕಡಬ ತಾಲೂಕಿನ ರಾಮಕುಂಜ ಬಳಿ ಈ ಘಟನೆ ನಡೆದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕಾರ್ ಕಾಣಿಸೋದೇ ಇಲ್ಲ, ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅಲ್ಲಿ ಮರ ತೆರವು ಕಾರ್ಯವೂ ಕೂಡ ನಡೀತಾ ಇದೆ. ಬೃಹದಾಕಾರದ ಮಾವಿನ ಮರ ಇದು. ಕಾರ್ನಲ್ಲಿದ್ದಂಥವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಕಡಬ ತಾಲೂಕಿನ ರಾಮಕುಂಜ ಬಳಿ ಈ ಘಟನೆ ಆಗಿದೆ. ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಮಳೆಯಿಂದಾದಂತಹ ಅವಾಂತರಗಳು ಒಂದಾ ಎರಡ. ಅದೃಷ್ಟವಶಾತ್ ಕಾರ್ನಲ್ಲಿದ್ದಂಥವರು ಪಾರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಎಫೆಕ್ಟ್ ಮುಂದುವರೆದಿದೆ. ಕಾರಿನ ಮೇಲೆ ಬಿದ್ದ ಮಾವಿನ ಮರ, ಬೃಹದಾಕಾರದ ಮಾವಿನ ಮರ. ಕಾರ್ನಲ್ಲಿದ್ದಂತಹ ಚಾಲಕ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಕಡಬ ತಾಲೂಕಿನ ರಾಮಕುಂಜ ಬಳಿ ಈ ಘಟನೆ ನಡೆದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕಾರ್ ಕಾಣಿಸೋದೇ ಇಲ್ಲ, ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅಲ್ಲಿ ಮರ ತೆರವು ಕಾರ್ಯವೂ ಕೂಡ ನಡೀತಾ ಇದೆ. ಬೃಹದಾಕಾರದ ಮಾವಿನ ಮರ ಇದು. ಕಾರ್ನಲ್ಲಿದ್ದಂಥವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಕಡಬ ತಾಲೂಕಿನ ರಾಮಕುಂಜ ಬಳಿ ಈ ಘಟನೆ ಆಗಿದೆ. ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಮಳೆಯಿಂದಾದಂತಹ ಅವಾಂತರಗಳು ಒಂದಾ ಎರಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.